ಬೆಳಗಾವಿ ಜಿಲ್ಲೆಯ ಎಲ್ಲ ನದಿಗಳ ನೀರಿನ ಮಟ್ಟದ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಮಹಾರಾಷ್ಟ್ರದಲ್ಲಿ ವ್ಯಾಪಕ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಬೆಳಗಾವಿ ಜಿಲ್ಲೆಯ ನದಿಗಳಿಗೆ ನೀರಿನ ಮಟ್ಟದಲ್ಲಿ ಏರಿಕೆಯಾಗಿದೆ ಅಂತ ಹೇಳಬಹುದು. ಜೂನ್ನಲ್ಲಿ ಮಳೆಯ ಕೊರತೆಯಿಂದ ತೀವ್ರ ಆತಂಕದಲ್ಲಿದ್ದ ಗಡಿ ಜಿಲ್ಲೆಯ ಬೆಳಗಾವಿ ಜನರಿಗೆ ಜುಲೈ ಮೊದಲ ವಾರದಲ್ಲಿ ಸತತವಾಗಿ ಸುರಿಯುತ್ತಿರುವ ಮುಂಗಾರು ಮಳೆ ಹೊಸ ಭರವಸೆಯನ್ನು ಹುಟ್ಟಿಸಿದೆ ಅಂತ ಹೇಳ್ಬೋದು. ಮಳೆಯಿಲ್ಲದೆ ಒಡಲು ಖಾಲಿ ಮಾಡಿಕೊಂಡಿದ್ದ 7 ನದಿಗಳು ಮೊದಲಿನ ವೈಭವಕ್ಕೆ ಮರಳುತ್ತಿವೆ ಅಂತ ಹೇಳ್ಬೋದು. ಮಹಾರಾಷ್ಟ್ರದಲ್ಲಿ ವ್ಯಾಪಕವಾಗಿ ಮಳೆಯಾಗುತ್ತಿರುವ ಕಾರಣಕ್ಕೆ ಕೃಷ್ಣಾ, ದೂಧಗಂಗಾ, ವೇದಗಂಗಾ, ಘಟಪ್ರಭಾ, ಹಿರಣ್ಯಕೇಶಿ ನದಿಗಳು ನೀರಿನ ಮಟ್ಟದಲ್ಲಿ ಗಣನೀಯ ಏರಿಕೆಯಾಗಿದೆ ಅಂತ ಹೇಳ್ಬೋದು. ಲಭ್ಯ ಮಾಹಿತಿಯ ಪ್ರಕಾರ ಕೃಷ್ಣಾ ನದಿಗೆ ಸುಮಾರು 15,000 ಹೆಚ್ಚು ಕ್ಯೂಸೆಕ್ ನೀರು ಹರಿದು ಬರುತ್ತಿದೆ ಅಂತ ಹೇಳ್ಬೋದು. ರಾಜಾಪುರ ಬ್ಯಾರೇಜ್ನ ಎಲ್ಲ ಗೇಟುಗಳನ್ನು ತೆರೆಯಾಗಿದ್ದು ಕೃಷ್ಣಾ ನದಿಗೆ ಅಧಿಕ ಪ್ರಮಾಣದಲ್ಲಿ ನೀರು ಬರುತ್ತಿದೆ. ನದಿಯ ಪಾತ್ರದ ಗ್ರಾಮದಲ್ಲಿ ಕುಡಿಯುವ ನೀರಿನ ಆತಂಕ ದೂರವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಅಂಬೋಲಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುತ್ತಿದ್ದು ಘಟಪ್ರಭಾ ನದಿಯ ಒಳಹರಿವಿನಲ್ಲಿ ಏರಿಕೆಯಾಗುತ್ತಿದೆ. ಇದರಿಂದ ಹಿಡಕಲ್ ಜಲಾಶಯದ ಮಟ್ಟದಲ್ಲಿ ಒಂದೇ ದಿನ 1 ಅಡಿ ಹೆಚ್ಚಳವಾಗಿದೆ. ಜಲಾಶಯಕ್ಕೆ ಈಗ 1,665 ಕ್ಯೂಸೆಕ್ ನೀರು ಬರುತ್ತಿದೆ. ಜಲಾಶಯದ ಮಟ್ಟ 2,092 ಅಡಿ, ಗರಿಷ್ಠ ಮಟ್ಟನ ನೋಡಿದರೆ 2,175 ಅಡಿ ತಲುಪಿದೆ ಅಂತ ಹೇಳ್ಬೋದು. ಶುಕ್ರವಾರ ಜಲಾಶಯದ ಒಳಹರಿವು 558 ಕ್ಯೂಸೆಕ್ ದಷ್ಟಿತ್ತು. ಆದರೆ ಮಲಪ್ರಭಾ ಜಲಾಶಯಕ್ಕೆ ಇದುವರೆಗೂ ಒಳಹರಿವು ಆರಂಭವಾಗಿಲ್ಲ. ಇನ್ನು ಹಿರಣ್ಯಕೇಶಿ ನದಿಯ ಸಾಕಷ್ಟು ನೀರು ಬರುತ್ತಿದೆ. ಇದರಿಂದ ಘಟಪ್ರಭಾ ಬಳಿಯ ಧೂಪದಾಳ್ ಜಲಾಶಯ ತುಂಬಿ ಹರಿಯುತ್ತಿದೆ ಅಂತ ಹೇಳ್ಬೋದು. ಅದೇ ರೀತಿ ಯಾರು ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಹೊಸದಾಗಿ ಬಂದಿರಿ, ಸೊ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡಿಕೊಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕನ್ನು ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಶೇರನ್ನು ಮಾಡಿರಿ ನಮ್ಮ ಈ ವಿಡಿಯೋನ. ಮತ್ತು ನಿಮಗೆ ಈ ವಿಡಿಯೋದಲ್ಲಿ ಮಾಹಿತಿ ಯಾವುದು ಒಳ್ಳೆಯದು ಅನ್ನಿಸ್ತು ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ನದಿಯ ಹೆಸರನ್ನು ಕಮೆಂಟ್ ಮಾಡಿ.